ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ, ನಿರ್ಮಲ ಜನತೆಗೆ ಹಾಗೂ ನಾಡಿನ ಜನತೆಗೆ. ಈ ದಿನ ಶ್ರೀ ಮುಕ್ತಿನಾಥೇಶ್ವರ ಟೆಂಪಲು ಬಿನ್ಮಂಗಲ. ಈ ಟೆಂಪಲು ಬಹಳ ಹಳೆಯ ದೇವಸ್ಥಾನ ಆಗಿದ್ದು ಎಲ್ಲ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪ್ರತಿ ವರ್ಷದಂತೆ ಈ ಸತಿನೂ ಇನ್ನೂ 5,000 ಜನ ಜಾಸ್ತಿ ಆಗ್ತಾ ಇದ್ದಾರೆ ಪ್ರತಿ ವರ್ಷದಂತೆ. ಅದೇ ರೀತಿ ನಾವು ಅಷ್ಟೇ ದೇವಸ್ಥಾನಕ್ಕೆ ವ್ಯವಸ್ಥೆಗೆ ಬೆಳಗ್ಗೆ 4 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಮಾಡಿ, ಅದ ನಂತರ ಪೂಜೆ ಕಾರ್ಯಕ್ರಮ ಮಹಾಮಂಗಳಾರತಿಯಾಗಿ, ಅದಾದಮೇಲೆ BGS ರೋಟ್ರಿ ಅವರಿಂದ ಬ್ಲಡ್ ಕ್ಯಾಂಪು ವ್ಯವಸ್ಥೆ ಮಾಡಿದ್ದು. ಅದಾದಮೇಲೆ ಇವಾಗ ಭರತನಾಟ್ಯ, ಅದಾದ ನಂತರ ಹರಿಕಥೆ ಬೆಳಗ್ಗೆವರೆಗೂ. ಅದೇ ರೀತಿ ಶಿವನಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಭಿಷೇಕ ಇರ್ತದೆ. ಸಾಯಂಕಾಲ ಇವಾಗ 10 ಗಂಟೆ ಸ್ಟಾರ್ಟ್ ಆಯ್ತದೆ, ಬೆಳಗ್ಗೆವರೆಗೂ ಅಭಿಷೇಕ ಇರ್ತದೆ. ಅದಾದಮೇಲೆ ತಿರ್ಗಾ ಅಲಂಕಾರ ಪೂಜೆ. ಅದಾದಮೇಲೆ ರುದ್ರಹೋಮ ನಾಳೆ ಸುಮಾರು 20,000 ಜನಕ್ಕೆ ರುದ್ರಹೋಮ ಎಲ್ಲ ಆದಮೇಲೆ 20,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ನಮ್ಮ ಶಾಸಕರು ಬಂದು ಎಲ್ಲರಿಗೂ ಶುಭ ಕೋರಿ ಹೋಗಿದ್ದಾರೆ. ಅವರು ಸಹ ನಮ್ಮ ದೇವಸ್ಥಾನಕ್ಕೆ 15 ಲಕ್ಷ ರೂಪಾಯಿ ಅಭಿವೃದ್ಧಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾಂತಣ್ಣವರ ಸಹಯೋಗದಿಂದ ಈ ಮಹಾಶಿವರಾತ್ರಿ ಹಬ್ಬವನ್ನು ಅವ್ರ ತಂದೆಯಾದ ಕೃಷ್ಣಣ್ಣವರು ನಡೆಸ್ಕೊಂಡು ಹೋಗ್ತಿದ್ರು. ಅದಾದಮೇಲೆ ನಮ್ಮ ಅಣ್ಣ ವೆಂಕಟೇಗೌಡರು ನಡೆಸ್ಕೊಂಡು ಹೋಗ್ತಿದ್ರು. ಅದಾದ ನಂತರ ನಾವೆಲ್ಲ ಸಂಘ ಸಂಸ್ಥೆಗಳೆಲ್ಲ ಸೇರಿ, ನಮ್ಮ ಹುಡುಗರು ಮತ್ತು ಭಕ್ತಾದಿಗಳೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದರಿಂದ ಎಲ್ಲರಿಗೂ ಒಳ್ಳೇದು ಮಾಡಲಿ ಭಕ್ತಾದಿಗಳಿಗೆ. ಭಕ್ತಾದಿಗಳಿಗೆ ಶಿವನೇ ಕರ್ಸ್ಕೊಂಡಾನೆ. ಯಾಕೆಂದರೆ ಇದು ಪವರ್ಫುಲ್ ದೇವಸ್ಥಾನ ಅಂತ ಜನಗಳಿಗೆ ಗೊತ್ತಾಗೈತೆ. ಯಾವುದು ಈ ಥರ ದೇವಸ್ಥಾನ ನಮ್ಮಲ್ಲಿ ಇರೋದೇ ನಮ್ಗೆ ಪುಣ್ಯ. ಯಾಕೆಂದರೆ ಜನಗಳಿಗೆ ಗೊತ್ತಿರಲಿಲ್ಲ ಈ ದೇವಸ್ಥಾನ ಐತೆ ಅಂತಲೇ ಬೇಜಾರು ಜನ ಗೊತ್ತಿರಲಿಲ್ಲ. ಇವಾಗ ಒಬ್ರಿಗೊಬ್ರಿಗೆ ಗೊತ್ತೇ ಇದು ಮುಕ್ತಿನಾಥೇಶ್ವರ ಅಂತ ಟೆಂಪಲ್ ಐತೆ ಅನ್ನೋದು ಗೊತ್ತಾಗಿ ಇದು ಪವರ್ಫುಲ್ ಅಂತ ಜನಗಳಿಗೆ ಗೊತ್ತಾಗೈತೆ. ಆಮೇಲೆ ವಿಶೇಷವಾಗಿ ಈ ಸತಿ ಅಲಂಕಾರನೂ ಅಷ್ಟೇ ಧರ್ಮಸ್ಥಳದ ಅಲಂಕಾರ ಮಾಡೋರೆ. ಅದರಿಂದ ಖುಷಿಯಾಗಿ ಜನಗಳು ಎಲ್ಲ ಚೆನ್ನಾಗಿ ಇದು ಮಾಡ್ತಾವ್ರೆ ಅಂತ, ನಡ್ಸ್ಕೊಂಡು ಹೋಗ್ತಾವ್ರೆ ಅಂತ ಜನಗಳು ಸಹ ಹೇಳ್ತಾ ಇದ್ದಾರೆ. ಧನ್ಯವಾದಗಳು.